ಹಾಯ್, ವೆಲ್ಕಮ್ ಟು ಬ್ಲಾಗ್ ಗೈಸ್. ಇವತ್ತು ನಾನು ಮೈಸೂರಿಗೆ ಹೋಗ್ತಾ ಇದ್ದೀನಿ. ಈ ಬಟ್ಟೆ ನೋಡಿ ಎಷ್ಟು ಚೆನ್ನಾಗಿದೆ. ಆಮೇಲೆ ನಾನು ಮೇಕಪ್ ಏನು ಮಾಡ್ಕೊಂಡಿರಲಿಲ್ಲ, ಟ್ರೈನಲ್ಲೇ ಮಾಡ್ಕೊಳ್ಳೋಣ ಅಂತಿದ್ದೆ. ನಮ್ಮ ಅಜ್ಜಿ ನಮ್ಮಮ್ಮ ಯಾರೂ ತಿಂಡಿ ತಿಂದಿರಲಿಲ್ಲ. ಯಾಕೆ ಗೊತ್ತಾ, ಇವತ್ತು ಸೋಮವಾರ, ಅದಕ್ಕೆ ಅವ್ರು ನಾನ್ ವೆಜ್ ಏನು ತಿನ್ನಲ್ಲ. ನಮ್ಮ ಅಜ್ಜಿ ಜಾಸ್ತಿ ನಾನ್ ವೆಜ್ ತಿನ್ನೋದಿಲ್ಲ, ಅದಕ್ಕೆ ನಾನ್ ವೆಜ್ ಏನು ಗೋಬಿ ತಗೊಂಡೋಗೋಣ. ನಮ್ಮ ಅಣ್ಣಂಗೂ ಗೋಬಿ ತೊಗೊಂಡೋಗೋಣ ಅಂತ ಹಂಗೆ ದೋಸೆ ತೊಗೊಂಡೋಗೋಣ ಅಂದ್ಕೊಂಡ್ವಿ. ನಮ್ಮಪ್ಪ ಏನು ದೋಸೆ ಅಂತ ತಿನ್ನಕ್ಕೆ ಬಿಡ. ಬಾಯ್, ಆಮೇಲೆ ಬಾಯ್. ಈಗ ಟ್ರೈನಾಗ ಬಂದೆ. ಈಗ ಟ್ರೈನಲ್ಲಿ ನಮ್ಮಮ್ಮ ಹಾಯ್ ಮಾಡಮ್ಮ, ಆಮೇಲಿಂದ ಅಜ್ಜಿ ಹಾಯ್. ಮೈಸೂರಿಗೆ ಹೋಗ್ಬಿಟ್ಟು ಸಿಗ್ತೀನಿ, ಬಾಯ್. ಅಂದರೆ ನಮ್ಮ ಅಜ್ಜಿ ಕಡಲೆಕಾಯಿ ತಿಂತಾ ಇದ್ದಾರೆ. ನಾನು ಅಲ್ಲಿಂದ ಬಂದ ಕೇಕ್, ಹಪ್ಪಳ ಮತ್ತು ಬಂದಿತ್ತು. ಕುತ್ತಿದ ತಕ್ಷಣನೇ ಚುರುಮುರಿ ತಿಂದ್ವಿ, ಅಷ್ಟು ತಿಂದಿದ್ದೀವಿ. ಆಮೇಲಿಂದ ನಮ್ಮ ಅಜ್ಜಿ ಕಡಲೆಕಾಯಿ ತಿಂತಾ ಇದ್ದಾರೆ. ಕಡಲೆಕಾಯಿ ತಿಂತಾ ಇದ್ದಾರೆ ನಮ್ಮ ಅಜ್ಜಿ. ಏನಾದ್ರು ಟ್ರೈನಲ್ಲಿ ಬಂದರೆ ಕಡಲೆಕಾಯಿ ತಿಂತಾರೆ, ಬಾಯ್. ಈಗ ಮೈಸೂರಿಗೆ ಬಂದೆ. ನೋಡಿ ನಮ್ಮ ತಂಗಿ ಹೆಂಗೆ ಮನಿಕೊಂಡಿದ್ದಾಳೆ, ಆಟೋದಲ್ಲಿ ಬೆಡ್ ಮಾಡ್ಕೊಬಿಟ್ಟಿದ್ದಾಳೆ. ಈಗ ಎದ್ದೊಳ್ತಾ ಇದ್ದಾಳೆ ನೋಡಿ ಗೈಸ್. ನೀವೇ ಹೇಳಿ, ಕಮೆಂಟ್ ಮಾಡಿ. ಆಮೇಲಿಂದ ನಾನು ಸೈಕಲ್ ಕೂತಿದ್ದೀನಿ. ನಮ್ಮ ಮನೆ ಸಣ್ಣ ಸಣ್ಣ ಕೋಳಿ ಮರಿ ಇದೆ, ಬನ್ನಿ ತೋರಿಸ್ತೀನಿ ನಿಮಗೆ. ನಾನು ಪಿಂಕಿ ಅಂತ ಇಟ್ಟಿದ್ದೀನಿ, ಬನ್ನಿ ಹೋಗೋಣ. ಅವಳು ನೋಡಿ ಎಷ್ಟು ಸಣ್ಣ ಸಣ್ಣ ಕಲರ್. ನಾನು ಪಿಂಕಿ ಅಂತ ಇಟ್ಟಿದ್ದೀನಿ. ಪಿಂಕಿಗೆ ನೋಡಿ ಐಶು ಬಂದು ಹೆಂಗ್ ನಿಂತಿದ್ದಾಳೆ. ಅವಳು ಹುಚ್ಚಿ, ಅವಳು ದೊಡ್ಡ ಹುಚ್ಚಿ ಅವಳು. ಆಮೇಲಿಂದ ನಾನು ಪಿಂಕ್ ಹೋಳಿ ಎತ್ಕೊಂಡು ಮುದ್ದಾಡಿಸ್ತಿದ್ದೆ. ಬಂದಿದ ತಕ್ಷಣನೇ ಮುದ್ದಾಡಿಸ್ದೆ. ಹಾಯ್ ಮಾಡು ಅಜ್ಜಿ. ಅಜ್ಜಿ ಹಾಯ್. ಛಾಯಮ್ಮ ಹಾಯ್. ಅಭಿಮಾಮ ಹಾಯ್ ಮಾಡು. ಏನು ಅಂತ ಕೇಳ್ತಿದ್ದಾರೆ. ಅಜ್ಜಿ ಅಮ್ಮ ಹಾಯ್ ಮಾಡು. ಐಶು ಹಾಯ್ ಮಾಡು. ಅಕ್ಕಿ ತಿನ್ಕೊ ಬರ್ತಿದ್ದಾಳೆ ಗೈಸ್, ಹುಚ್ಚಿ ಅವಳು ಹುಚ್ಚಿ. ಅಪ್ಪು ಹಾಯ್ ಮಾಡು. ಅಣ್ಣ ತಕೋಣ ಬನ್ನಿ. ಅಣ್ಣ ಹಾಯ್ ಮಾಡು. ಈ ಬ್ಲಾಗ್ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ, ಬಾಯ್.